ನಮಸ್ಕಾರ ನ್ಯೂಸ್ 10 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸತತ 96 ಗಂಟೆಗಳ ಶೋಧ, ಸಿಕ್ಕಿರುವ ದಾಖಲೆಗಳು ಏನು, ಯಾರಿಗೆಲ್ಲ ಸಂಪನ್ಮೂಲ ಕಂಟಕ, ಐಟಿ ಬೇಟೆ ಡೇ 4. ಬಿಎಸ್ವೈ ಆಪ್ತ ಉಮೇಶ್ ಮೇಲೆ ಐಟಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಹಲವೆಡೆ ಇನ್ನೂ ಕೂಡ ಮುಂದುವರೆದಿದೆ ಶೋಧ. ಅರವಿಂದ್ ಸೋಮಶೇಖರ್ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಯಡಿಯೂರಪ್ಪನವರ ಆಪ್ತ ಉಮೇಶ್ ಮೇಲೆ ಐಟಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಹಲವೆಡೆ ಮುಂದುವರೆದಿರುವಂಥದ್ದು ಶೋಧ. ಅಲ್ಲೂ ಸ್ಪೆಷಲಿ ಅರವಿಂದ್ ಮತ್ತೆ ಸೋಮಶೇಖರ್ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇಬ್ಬರ ಮನೆಯಲ್ಲೂ ಕೂಡ ಸಿಕ್ಕಂತ ದಾಖಲೆಗಳ ಕುರಿತಾಗಿ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಕಳೆದ 4 ದಿನಗಳಿಂದ ಕೂಡ ಮನೆಯಲ್ಲೇ ಇದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು. ಉಳಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿ ಅಂತ್ಯ ಮಾಡಿದೆ ಐಟಿ ಇಲಾಖೆ. ಆದರೆ ಇವರಿಬ್ಬರ ಮನೆಗಳಲ್ಲಿ ಮಾತ್ರ ಐಟಿ ಇಲಾಖೆ ಅಧಿಕಾರಿಗಳು ಇನ್ನೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ಉಮೇಶ್ ಆಪ್ತರಾಗಿರುವಂಥ ಅರವಿಂದ್ ಮತ್ತೆ ಸೋಮಶೇಖರ್ ಇವರ ಮನೆ ಮೇಲೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ಉಮೇಶ್ ಮನೆಯಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲೇ ದಾಳಿಯನ್ನ ಮಾಡಲಾಗಿತ್ತು. ಅವತ್ತಿಂದಲೂ ಕೂಡ ಇನ್ನೂ ಅಂದರೆ ಅಲ್ಲಿ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಅವರ ಮನೆಯಲ್ಲೇ ಬೀಡು ಬಿಟ್ಟಿದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು. ಸ್ಪೆಷಲಿ 30ಕ್ಕೂ ಹೆಚ್ಚು ಗುತ್ತಿಗೆದಾರರ ಮನೆಗಳ ಮೇಲೆ ಮತ್ತು ಒಂದ್ ಕಡೆ ಚಾರ್ಟೆಡ್ ಅಕೌಂಟೆಂಟು, ಹಾಗೆ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಟೈಮ್ನಲ್ಲೂ ಕೂಡ ಅವರ ಸಚಿವಾಲಯದಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಉಮೇಶ್ ಅವರ ಮನೆ ಮೇಲೆ ದಾಳಿ ಮಾಡಲಾಗಿತ್ತು. ಇನ್ನು ಸಾಕಷ್ಟು ಕಚೇರಿಗಳ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿತ್ತು. ಟೋಟಲ್ ಆಗಿ 30ಕ್ಕೂ ಹೆಚ್ಚು ಗುತ್ತಿಗೆದಾರರಿದ್ದರು, ಚಾರ್ಟೆಡ್ ಅಕೌಂಟೆಂಟ್, ಇವರೆಲ್ಲರ ಮನೆಗಳ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿತ್ತು. ಇನ್ನು ಇಲ್ಲಿ ಸೋಮಶೇಖರ್ ಮತ್ತೆ ಅರವಿಂದ್ ಅಂತ ಉಮೇಶ್ ಆಪ್ತರು, ಇವರ ಮನೆಗಳ ಮೇಲೂ ಕೂಡ ದಾಳಿ ಆಗಿತ್ತು. ಆದರೆ ಆ ಒಂದು ದಾಳಿ ಇನ್ನೂ ಅಂತ್ಯ ಆಗಿಲ್ಲ, ಇನ್ನೂ ಕಂಟಿನ್ಯೂ ಆಗಿರುವಂಥದ್ದು. ಅವರ ಮನೆಯಲ್ಲೇ ಬೀಡು ಬಿಟ್ಟಿರುವಂಥ ಐಟಿ ಇಲಾಖೆ ಅಧಿಕಾರಿಗಳು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಸಾಕಷ್ಟು ದಾಖಲೆಗಳು ಸಿಕ್ಕಿದ್ದಾವೆ ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಮಂಜು, ಇನ್ನೂ ಕೂಡ ಕಳೆದ 4 ದಿನಗಳಿಂದಲೂ ರೇಡ್ ಮುಂದುವರೆದಿದೆ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ದಾಖಲೆಗಳು ಸಿಕ್ಕಿದ್ದಾವ ಅಂತ? ಎಸ್, ಖಂಡಿತವಾಗಿಯೂ ಪೃಥ್ವಿ. ಕಳೆದ 4 ದಿನಗಳಿಂದಲೂ ಕೂಡ ಅಷ್ಟೇ ಬೆಂಗಳೂರು ನಗರದಾದ್ಯಂತ ಸುಮಾರು 300ಕ್ಕೂ ಅಧಿಕ ಐಟಿ ಅಧಿಕಾರಿಗಳು ಒಟ್ಟಾರೆಯಾಗಿ 50 ಕಡೆಗಳಲ್ಲಿ ದಾಳಿ ಮಾಡಿದ್ರು. ಇವತ್ತು ಬಹುತೇಕ ಎಲ್ಲಾ ಕಡೆಗಳನ್ನು ಕೂಡ ಅಷ್ಟೇ ತಡರಾತ್ರಿಯ ವೇಳೆ ಅಂತ್ಯ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಕೇವಲ 2 ಕಡೆ ಮಾತ್ರ ಇನ್ನೂ ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ಒಂದಷ್ಟು ದಾಖಲಾತಿಗಳನ್ನ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಉಮೇಶ್ ಅವರ ಆಪ್ತ ಅನ್ಸ್ಕೊಂಡಿರುವಂತಹ ಸೋಮಶೇಖರ್, ಮತ್ತೊಂದು ಕಡೆಗೆ ಅರವಿಂದ್ ಎಂಬವರ ಮನೆ ಮೇಲೆ ಮಾತ್ರ ಈಗಾಗಲೇ ಐಟಿ ಅಧಿಕಾರಿಗಳು ಮನೆಯಲ್ಲಿ ಸಿಕ್ಕಂತ ಒಂದಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ರೆ. ಪ್ರಮುಖವಾಗಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಂತ ಟೈಮ್ ನಲ್ಲಿ ಗೊತ್ತಾಗಿರುವಂತಹದ್ದು ಏನು, ಈ ಒಂದು ನೀರಾವರಿ ಇಲಾಖೆಯಲ್ಲಿ ಒಂದಷ್ಟು ಟೆಂಡರ್ಗಳ ಒಂದು ತಗೊಂಡಿದ್ರು. ಆ ಒಂದು ಟೆಂಡರ್ ನಲ್ಲಿದ್ದಂತಹ ಒಂದಷ್ಟು ಹಣವನ್ನ ಇವರೆಲ್ಲರೂ ಕೂಡ ಅಷ್ಟೇ ಬೇರೆ ಒಂದು ಉದ್ಯಮದಲ್ಲಿ ಕೂಡ ಅಷ್ಟೇ ಹೂಡಿಕೆ ಮಾಡ್ಕೊಂಡಿರೋದ್ರ ಬಗ್ಗೆ ಕೂಡ ಅಷ್ಟೇ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದರ ಒಂದು ದಾಖಲಾತಿಗಳು ಕೂಡ ಈಗಾಗಲೇ ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಈ ಒಂದು ಕಾರಣಕ್ಕೋಸ್ಕರ ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ರು. ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ಒಂದು ಬ್ಯಾಂಕ್ ಡೀಟೇಲ್ಸ್ ಏನಿತ್ತು, ಆ ಒಂದು ಬ್ಯಾಂಕ್ ನ ಸ್ಟೇಟ್ಮೆಂಟ್ ಗಳನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹಣದ ವಹಿವಾಟು ಆಗಿರುವಂತದ್ದು ಕೂಡ ಗೊತ್ತಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ರೈಡ್ ಇಷ್ಟೊಂದು ಡಿಲೇ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲೇ ಆಗ್ಲಿ ಐಟಿ ದಾಳಿ ಆದಂತ ವೇಳೆಯಲ್ಲಿ 1 ಮತ್ತು 2 ದಿನದಲ್ಲಿ ಕಂಪ್ಲೀಟ್ ಆಗ್ತಾ ಇತ್ತು. ಆದ್ರೆ ಬೆಂಗಳೂರು ನಗರದಲ್ಲಿ ನಡೆದಂತಹ ಒಂದು ಕಾಂಟ್ರಾಕ್ಟರ್ ಗಳ ಮನೆ ಮೇಲಿನ ದಾಳಿ ಮಾತ್ರ ಇವತ್ತು 4ನೇ ದಿನ. ಬಹುತೇಕ ಎಲ್ಲಾ ಕಡೆಗಳಲ್ಲೂ ಕೂಡ ಅಂತ್ಯ ಮಾಡಿದ್ರು ಕೂಡ ಅಷ್ಟೇ. ಇನ್ನು 1-2 ಕಡೆಗಳಲ್ಲಿ ಮಾತ್ರ ಈಗಾಗಲೇ ಐಟಿ ಅಧಿಕಾರಿಗಳು ಒಂದಷ್ಟು ದಾಖಲಾತಿಗಳನ್ನ ಪರಿಶೀಲನೆ ತೊಡಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಸಬ್ ಕಾಂಟ್ರಾಕ್ಟ್ ಆಗಿರುವಂತಹ ಸೋಮಶೇಖರ್ ಅವರ ಮನೆಯ ಮೇಲೆ ಕೂಡ ಅಷ್ಟೇ ಸುಮಾರು 4 ದಿನಗಳಿಂದ ಅಧಿಕಾರಿಗಳು ಒಂದು ರೈಡ್ ಮಾಡಿದ್ರು. ರೈಡ್ ಮಾಡಿದಂತ ಸಂದರ್ಭದಲ್ಲಿ ಮನೆಯಲ್ಲಿ ಸಿಕ್ಕಂತ ಒಂದಷ್ಟು ದಾಖಲಾತಿಗಳು ಸೇರಿದಂತೆ ಅವರ ಒಂದು ದಾಳಿಯಾದಂತ ಸಂದರ್ಭದಲ್ಲಿ ಎಷ್ಟೇ ದಾಖಲೆಗಳು ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಅದನ್ನು ತಗೊಂಡೋಗಿರ್ತಾರೆ. ಅದಾದ್ಮೇಲೆ ಅವರಿಗೆ ನೋಟಿಸ್ ಕೊಡ್ಲಾಗುತ್ತೆ. ಐಟಿ ಇಲಾಖೆಯವರು ಅದಾದ್ಮೇಲೆ ನೋಟಿಸ್ ಕೊಟ್ಟಾದ್ಮೇಲೆ ಕರೆಸಿ ವಿಚಾರಣೆಯನ್ನು ಮಾಡ್ತಾರೆ. ಬಟ್ ಇಲ್ಲಿ ಇನ್ನೂ ಕೂಡ ದಾಳಿ ಕಂಟಿನ್ಯೂ ಆಗಿದೆ ಅಂದ್ರೆ ಮೋಸ್ಟ್ಲಿ ಅಂದ್ರೆ ಇನ್ನು ಯಾರಾದ್ರೂ ಬರಬೇಕಾಗಿದೆಯಾ ಅವ್ರ ನಿವಾಸದಲ್ಲಿ? ಅವ್ರನ್ನ ಬಂದಂತ ಸಂದರ್ಭದಲ್ಲಿ ನಂತರ ವಿಚಾರಣೆ ಮಾಡ್ಲಿಕ್ಕೋಸ್ಕರ ಏನಾದ್ರೂ ಕಾಯ್ತಾ ಇದ್ದಾರಾ, ಅಥವಾ ಬೇರೆ ಯಾವ ರೀತಿಯಾದಂತ ರೀಸನ್ಸ್ ಇದೆ ಅಂತ? ಇನ್ನು ಲಿಂಕ್ಗಳ ಮೇಲೆ ಲಿಂಕ್ಗಳು ಇಲ್ಲಿ ಸಿಗ್ತಾ ಇದೆಯಾ ಅಂತ ಸೋಮಶೇಖರ್ ಮತ್ತೆ ಅರವಿಂದ್ ಮನೆ ಮೇಲೆ ದಾಳಿಯನ್ನು ಮಾಡಿದಂತ ಸಂದರ್ಭದಲ್ಲಿ?
ಎಸ್ ಖಂಡಿತವಾಗ್ಲಿ, ಯಾಕಂದ್ರೆ ಯಾವುದೇ ಒಂದು ಐಟಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆಲ್ಲ ಮುಂಚೆ ಅವರೊಂದಷ್ಟು ಡೇಟಾವನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇವ್ರಿಗೆ ಎಲ್ಲೆಲ್ಲ ಆಸ್ತಿ ಇದೆ ಮತ್ತು ಇವರ ವಹಿವಾಟು ಏನು ಮತ್ತು ಇವರ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಂತ ಈ ರೀತಿಯಾದಂತಹ ಒಂದಷ್ಟು ದಾಖಲಾತಿಗಳನ್ನ ಮೊದಲನೇ ಐಟಿ ಅಧಿಕಾರಿಗಳು ತಗೊಂಡಿರ್ತಾರೆ. ಮನೆಯನ್ನ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರು ಕೂಡ ಊಹೆ ಮಾಡಿರಲ್ಲ, ಒಂದಷ್ಟು ದಾಖಲಾತಿಗಳು ಹೆಚ್ಚುವರಿಯಾಗಿ ಸಿಗುತ್ತೆ, ಜೊತೆಗೆ ಒಂದಷ್ಟು ಚೈನ್ ಲಿಂಕ್ಗಳು ಇರುತ್ತೆ. ಯಾಕಂದ್ರೆ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ನ ಟ್ರಾನ್ಸಾಕ್ಷನ್ಸ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಕೇವಲ ಇವರಷ್ಟೇ ಅಲ್ಲದೆ ಅವ್ರ ಜೊತೆ ನಿರಂತರವಾಗಿ ಯಾರು ಸಂಪರ್ಕದಲ್ಲಿದ್ದಾರೆ, ಯಾವ ಒಂದು ಅಕೌಂಟ್ ನಿಂದ ಪದೇ ಪದೇ ಅವ್ರಿಗೆ ಹಣ ಬರ್ತಾ ಇದೆ ಮತ್ತು ಯಾರು ಇವರ ಒಂದು ಹಣ ಅಕೌಂಟ್ ನಿಂದ ಬೇರೊಂದು ಅಕೌಂಟ್ಗೆ ಕೋಟ್ಯಾಂತರ ರೂಪಾಯಿ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಇದರ ಮೇಲೆ ಕಣ್ಣಿಟ್ಟಿರ್ತಾರೆ. ಆ ಒಂದು ಸಂದರ್ಭವಾಗಿ ಮಾತ್ರ ಈ ಒಂದು ರೈಡ್ಗಳು ಡಿಲೇ ಆಗುವಂತದ್ದು. ಕೇವಲ ಮನೆಯನ್ನ ದಾಳಿ ಮಾಡಿದ ಸಂದರ್ಭದಲ್ಲಿ ಮನೆಯಲ್ಲಿ ಸಿಕ್ಕಂತ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಅಂದ್ರೆ ಅದು ಈಸಿಯಾಗಿ ಆಗುತ್ತೆ, ಕೇವಲ ಒಂದು ದಿನದಲ್ಲಿ ಮುಕ್ತಾಯ ಆಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಬ್ಯಾಂಕ್ ನ ಟ್ರಾನ್ಸಾಕ್ಷನ್ಸ್, ಯಾಕಂದ್ರೆ ಉಮೇಶ್ ಮನೆ ಮೇಲೆ ಆಗಿರ್ಬೋದು, ಸೋಮಶೇಖರ್ ಮನೆ ಮೇಲೆ ಆಗಿರೋ, ಅರವಿಂದ್ ಮನೆ ಮೇಲೆ ಆಗಿರ್ಬೋದು, ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇವರನ್ನ ಖುದ್ದಾಗಿ ಬ್ಯಾಂಕ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರ ಒಂದು ಬ್ಯಾಂಕ್ ನ ಡೀಟೇಲ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಿದ್ರು. ಅಲ್ಲಿ ಸಿಕ್ಕಂತ ಒಂದು ಬ್ಯಾಂಕ್ ನ ಡೀಟೇಲ್ಸ್ ಅನ್ನ ಮತ್ತೆ ಮನೆಗೆ ಆ ಒಂದು ದಾಖಲಾತಿಗಳೊಂದಿಗೆ ಬಂದು ಈ ಮನೆಯಲ್ಲಿ ಕೂಡ ವೆರಿಫೈ ಮಾಡ್ತಾರೆ. ಜೊತೆಗೆ ತೀವ್ರವಾಗಿ ಒಂದು ಅರವಿಂದ್ ಮತ್ತು ಸೋಮಶೇಖರ್ ಅನ್ನು ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಒಂದಷ್ಟು ನೋಟಿಸ್ ಗಳನ್ನು ಕೂಡ ಕೊಡುವಂತ ಸಾಧ್ಯತೆಗಳು ಕೂಡ ಇವತ್ತಿರುತ್ತೆ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಟ ಸತ್ಯಜಿತ್ ಅವರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇನ್ನು ಬೋರಿಂಗ್ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ನನ್ನ ತಡರಾತ್ರಿಯಲ್ಲಿ ಸಾವನ್ನಪ್ಪಿದ್ದಾರೆ. ಸದ್ಯ ಈಗ ಅವರ ಮಗ ಇದ್ದಾರೆ ಆಕಾಶ್, ಅವರನ್ನು ಮಾತಾಡಿಸ್ತೀನಿ ಏನಾಯಿತು ಅಂತ. ಸರ್, ನಿನ್ನೆ ರಾತ್ರಿ ಅವರ ಒಂದು ಟ್ರೀಟ್ಮೆಂಟ್ 2 ದಿನಗಳಿಂದಲೂ ಕೂಡ ತುಂಬ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿತ್ತು ಅಂತ, ಹೇಗಿತ್ತು ಆ ಸಿಚುವೇಶನ್? ತುಂಬ ಗಂಭೀರವಾಗಿತ್ತು. ನಿನ್ನೆ ರಾತ್ರಿ 1:30ವರೆಗೂ ನಾವು ಅಲ್ಲೇ ಇದ್ವಿ. ಸೊ ಆ ಟೈಮಲ್ಲಿ ಸುಮಾರು ಇಂಡಸ್ಟ್ರಿ ಅವರು ಇವ್ರು ಬರ್ತಾ ಹೋಗ್ತಾ ಇದ್ರು. ಸೊ ಅವ್ರ ಫ್ರೆಂಡ್ಸ್ ಬರ್ತಾ ಇದ್ರು. ನಿಮ್ಮ ಒಡನಾಟ ತಂದೆ ಜೊತೆ ನಿಮ್ಮದು ಚಿತ್ರ ಹೇಗೆ ಏನು ಸರ್? ಈಸ್ ಅ ವೆರಿ ವಂಡರ್ಫುಲ್ ಪರ್ಸನ್, ಈಸ್ ಅ ವೆರಿ ಜೆಮ್ ಆಫ್ ಅ ಪರ್ಸನ್. ನಮ್ಮ ಲೈಫಲ್ಲಿ ಎಂಥದ್ದು ಒಂದು ಎಜುಕೇಷನ್ ಆಗಲಿ, ಒಂದು ಲೈಫು ಹೇಗೆ ಲೀಡ್ ಮಾಡಬೇಕು, ಒಂದು ಲೈಫನ್ನು ಹೇಗೆ ನೋಡಬೇಕು, ಜನರನ್ನ ಹೇಗೆ ರೆಸ್ಪೆಕ್ಟ್ ಮಾಡಬೇಕು, ಜನರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಇವೆಲ್ಲ ತುಂಬ ಚೆನ್ನಾಗಿ ತಿಳಿಸಿ ಹೇಳಿದ್ದಾರೆ, ಕಲಿಸ್ಕೊಟ್ಟಿದ್ದಾರೆ. ಜೀವನ ಹೇಗನ್ನೋ ಒಂದೊಂದು ಸ್ಕ್ರ್ಯಾಚ್ ಲೆವೆಲಿಂದ ತೋರಿಸಿದ್ದಾರೆ. ಸೊ ಅದನ್ನು ನೋಡಿಕೊಂಡೇ ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಸರ್, ಅದೇ ಸಿನಿಮಾಗಳಲ್ಲಿ ನಟನೆ ಅವರು ಗ್ಯಾಂಗ್ರೀನ್ ಆಗಿದ್ದಾಗ ಕೂಡ ತುಂಬ ಒಂದು ಸಿನಿಮಾಗಳಲ್ಲಿ ನಟನೆ ಮಾಡಿದರು. ಗ್ಯಾಂಗ್ರೀನಿಂದ ಸ್ವಲ್ಪ ಅವರು ಸಿನಿಮಾಗಳು ಕಡಿಮೆ ಆಯಿತು. ಆಮೇಲೆ ಸಾಕಷ್ಟು ಸಿನಿಮಾಗಳು ಗ್ಯಾಂಗ್ರೀನ್ ಆದಮೇಲೂ ಮಾಡಿದ್ರು. ಸೊ he was a strong person, he was always a fighter, he's a very good father. ಇವತ್ತು ಹೇಗೆ ಅದು ಸಿದ್ಧತೆಗಳು ಎಷ್ಟೊತ್ತು ಗಂಟೆ ಇದನ್ನು ಮಾಡಿದ್ರಿ? 2ರಿಂದ 2:30ವರೆಗೂ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅಷ್ಟೊತ್ತಿಗೆ ಸ್ವಲ್ಪ ಇಂಡಸ್ಟ್ರಿ ಅವರು ಫ್ರೆಂಡ್ಸ್ ಇದ್ದಾರೆ, ಕಲಾವಿದರು, ಪೋಷಕ ನಟರು, ಅವ್ರ ಜೊತೆ ಕೆಲಸ ಮಾಡಿರೋರು, ಟೆಕ್ನಿಷಿಯನ್ಸು, ಆಮೇಲೆ ಕಲಾವಿದರು ಯಾರ್ಯಾರು ಬರ್ತಾರೆ, ಒಂದು 2ರಿಂದ 3 ಗಂಟೆವರೆಗೂ ನಾವು ಇಟ್ಕೊಂಡಿದ್ದೀವಿ. ಬರಲಿ, ತಂದೆನ ನೋಡಲಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಲಿ, ಸಾಕು. ಆಮೇಲೆ ಎಲ್ಲಿ ಮಾಡೋದು ಅಂತ? ಇಲ್ಲಿಂದ 1 ಕಿಲೋಮೀಟ್ರ್ ಹತ್ತಿರ ಇದು ಸಮಾಧಿ ಇದೆ, ಅಲ್ಲಿ ನಾವು. ಎಸ್, ಇದಿಷ್ಟು ಸತ್ಯಜಿತ್ ಅವರು ಮೂಲತಃ ಹುಬ್ಬಳ್ಳಿಯವರು. ಸತ್ಯಜಿತ್ ಅವರ ಅಗಲಿಕೆ ಬಗ್ಗೆ ಹುಬ್ಬಳ್ಳಿಯ ಅವರ ಬಾಲ್ಯ ಸ್ನೇಹಿತರು ಕೂಡ ಮಾತನಾಡಿದ್ದಾರೆ. ಸ್ನೇಹಿತನ ಅಗಲಿಕೆಗೆ ಕಂಬನಿಯನ್ನು ಮಿಡಿದಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಸತ್ಯಜಿತ್ ಅವರ ಪೂರ್ತಿ ಹೆಸರು ಸೈಯದ್ ನಿಜಾಮುದ್ದೀನ್ ಅಂಥೇಳಿ. ನಾನು ಕನಿಷ್ಠ 40 ವರ್ಷಗಳಿಂದ ಅವ್ರಿಗೆ ಬಲ್ಲೆ. ಅವರ ಈ ಒಂದು ಕಲೆಯ ಗೀಳು ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದರೆ ಅವರ ಕರಿಯರ್ ಸ್ಟಾರ್ಟ್ ಆಗಿದ್ದೇನೆ ನನ್ನ ನಾಟಕ ಬೇಲಿ ಮತ್ತು ಹೊಲದಿಂದ. ಬೇಲಿ ಮತ್ತು ಹೊಲಕ್ಕೆ ಒಂದು ಇನ್ಸ್ಪೆಕ್ಟರ್ ಪಾತ್ರ, ಪೋತರಾಜನ ಪಾತ್ರಕ್ಕಾಗಿ ನಾನು ಪಾತ್ರದ ಅನ್ವೇಷಣೆಯಲ್ಲಿದ್ದಾಗ ನನಗೆ ಸಿಕ್ಕವರು ಸೈಯದ್. ಮೊದಲ ನಾಟಕ ಅವ್ರದ್ದು, ಸೈಯದ್ ಅವ್ರದ್ದು. ಆನಂತರ ಅವರು ಚಿತ್ರರಂಗಕ್ಕೆ ಪ್ರವೇಶಿಸಿ ಇದುವರೆಗೆ ಕನಿಷ್ಠ 400-500 ಫಿಲ್ಮ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋದು ನಮಗೆ ಹೆಮ್ಮೆಯ ವಿಷಯ. ಇಂಥ ಒಬ್ಬ ಪ್ರತಿಭಾನ್ವಿತ ನಟ ಇವತ್ತು ನಮ್ಮಿಂದ ಅಗಲಿದ್ದಾರೆ. ಅವರ ಕರ್ಮಭೂಮಿ ಹುಬ್ಬಳ್ಳಿಯಾಗಿತ್ತು. ನಾಟಕದ ಮೂಲಕ ಅವರು ಮೊದಲೇ ಚಿತ್ರರಂಗಕ್ಕೆ ಬಂದರು. ಇಂಥ ಒಬ್ಬ ಅಭಿಜಾತ ಕಲಾವಿದನ್ನು ಮೊದಲನೇ ಬಾರಿಗೆ ರಂಗಕ್ಕೆ ತಂದಂಥ ಹೆಗ್ಗಳಿಕೆ ನನ್ನದು ಅನ್ನುವಂಥ ಅಭಿಮಾನ ನನಗಿದೆ. ಆದರೆ ಇಂಥ ಒಬ್ಬ ಮೇರು ನಟನನ್ನು ನಾವು ಕಳೆದುಕೊಂಡಿವಲ್ಲ ಅನ್ನುವಂಥದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ತಡರಾತ್ರಿ ಭಾರಿ ಮಳೆಯಾಗಿದೆ. ಹುನಗುಂದ ತಾಲೂಕಿನ ಬೇಕಮಲದಿನ್ನಿ
ಹಳ್ಳದಲ್ಲಿ ಸಿಲುಕಿದ್ದಂಥ ಬಸ್ಸನ್ನು ಟ್ರ್ಯಾಕ್ಟರ್ ಕಟ್ಟಿ ಎಳಿಸಲಾಗಿದೆ. ಭಾರಿ ಮಳೆಯಿಂದ ಹುನಗುಂದ ಕರಡಿ ಮಾರ್ಗದಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ರಸ್ತೆ ಮೇಲೆ ಹಳ್ಳದ ನೀರು ಹರಿತಾ ಇರೋದ್ರಿಂದ ಬೈಕ್ ಸಂಚಾರಕ್ಕೂ ಕೂಡ ಕಂಟಕವಾಗಿದೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಬಸ್ ಬೇರೆ ಸಿಕ್ಕಾಕೊಂಡಿತ್ತು. ಒಂದು ಸಂದರ್ಭದಲ್ಲಿ ಟ್ರ್ಯಾಕ್ಟರ್ಗೆ ಹಗ್ಗವನ್ನು ಕಟ್ಟಿ ನಂತರ ಆ ಬಸ್ಸನ್ನು ಇಳಿಸಲಾಗಿದೆ. ವೆಲ್ಕಮ್ ಬ್ಯಾಕ್. ಹಾಸನದ ಸಕಲೇಶಪುರ ತಾಲೂಕಿನ ರಾಜೇಂದ್ರಪುರ ಅಬ್ಬನ ಸುತ್ತಮುತ್ತ 30ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದೆ. ರಾಜೇಂದ್ರಪುರ ಗ್ರಾಮದ ಸಮೀಪದ ಕಾಫಿ ತೋಟದಲ್ಲಿ ಕಾಡಾನೆಗಳ ಓಡಾಟದಿಂದ ಅಪಾರ ಪ್ರಮಾಣದ ಕಾಫಿ, ಭತ್ತ, ಮೆಣಸು ನಾಶವಾಗಿದೆ. ಕಾಡಾನೆ ಮರಿಗಳು ಇರೋದ್ರಿಂದ ದಾಳಿ ಮಾಡುವಂಥ ಭಯದಿಂದ ಕಾಫಿ ತೋಟಕ್ಕೆ ಕೆಲಸಕ್ಕೆ ಬರಲಿಕ್ಕೆ ಕಾರ್ಮಿಕರು ಹಿಂದೇಟನ್ನು ಹಾಕ್ತಿದ್ದಾರೆ. ಮರಿಗಳೊಂದಿಗೆ ಗಜಪಡೆ ರಸ್ತೆ ದಾಟುವ ವಿಡಿಯೋ ವೈರಲ್ ಆಗಿದೆ. 30 ಆನೆಗಳು ಬರ್ತವೆ ಅಂದರೆ ಯಾರಿಗೆ ತಾನೇ ಭಯ ಆಗಲ್ಲ. ಕಂಪ್ಲೀಟಾಗಿ ಅಲ್ಲಿ ಬೆಳೆದಿದ್ದಂಥ ಬೆಳೆಗಳೆಲ್ಲ ಸರ್ವನಾಶವಾಗಿ ಹೋಗ್ತಾ ಇದೆ.